ಸೊ ಇವತ್ತು ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೊಂಡು ಹೊಡಿಬೇಕು. ಆ ರೋಡ್ ನೋಡ್ರಿ ಹೆಂಗೆ ಪಳ 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 ಹೊಳಿತಾ ಇದೆ. ಗಾಡಿ ಮಾತ್ರ ಮಲಗ್ಸೋಕ್ಕೆ ಸೈಕ್. ಫಸ್ಟು ಸೆಕೆಂಡು ಇದು ಎರಡರಲ್ಲೇ ಆಟಾಡ್ಬೇಕು. ಬಟ್ ಹಿಂದೆ ಕೂತವರು ಬಾಯಿಗೆ ಬರುತ್ತೆ ಸೀರಿಯಸ್ಲಿ. ಮತ್ತು ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ಭಾಳ ಚೆನ್ನಾಗಿದೆ. ಹಿಂದೆ ಕೂತ್ಕೊಂಡು ಹಿಂಗೆ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ಈಗ ಟೈಮ್ ಎಷ್ಟಾಯಿತು ಅಂದರೆ 4:20. ನಮ್ಮ ಪಾರ್ಕಿಂಗಲ್ಲಿ ಗಾಡಿ ಫುಲ್ಲು ತುಂಬಿಸ್ಬಿಟ್ಟವ್ರು ಗಾಡಿನ. ಏನಪ್ಪ ಅಷ್ಟು ಬೆಳಗ್ಗೆ ಎದ್ದು ಅಂತ ಅಂದರೆ ಆ್ಯಸ್ ಯೂಶ್ವಲ್ ಟ್ರಿಪ್ಪು. ಆ್ಯಕ್ಚುಲಿ ಇದನ್ನು ನೆನ್ನೆ ತೆಗಿಸ್ಬೇಕು ಅಂತಿದ್ದೆ ನಾನು. ಇದು ತೆಗ್ಸಿದ್ರೆ ಚೆನ್ನಾಗಿದ್ದಿರೋ ಇವತ್ತು ರೈಡಿಗೆ. ಬಟ್ ಅಂಗಡಿ ಎಲ್ಲ ಬಾಗಿಲಾಕ್ಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ. ಈಗ ಟೈಮ್ ಬಂದು 4:20 ಆಯಿತು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಗದೊಮ್ಮೆ ಪೆನುಕುಂಡ ಮತ್ತು ಲೇಪಾಕ್ಷಿ ಟೆಂಪಲ್ಗೆ ಹೋಗೋಣ ಅಂತ. ಲಾಸ್ಟ್ ಟೈಮು ಪೆನುಕುಂಡ ಹೋಗಿದ್ವಿ, ಬಟ್ ಲೇಪಾಕ್ಷಿ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಅದನ್ನು ಈ ಸಲ ಕಂಪ್ಲೀಟ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬಟ್ ಯಾರ್ಯಾರು ಏನು ಅಂತ ಹೇಳಿ ಸೀರಿಯಸ್ಲಿ ನನಗೆ ಏನೂ ಗೊತ್ತಿಲ್ಲ. ನಿನ್ನೆ ಬರ್ತೀನಿ ಅಂದವರು ಇವತ್ತು ಬೆಳಗ್ಗೆ ಕೆಲವೊಬ್ರು ರಿಪ್ಲೈ ಇಲ್ಲ. ಅಲ್ಲಿ ಹೋಗ್ಬೇಕು, ಬಂದವ್ರನ್ನ ಕರ್ಕೊಂಡು ಹೋಗ್ಬೇಕು ಅಷ್ಟೇ, ಸಿಂಪಲ್. ಫಸ್ಟು ಈ ಹೋಟ್ಲ್ ಹತ್ರ, ಅದು ಐಸಿರಿ ವೆಜ್ ರೆಸ್ಟೋರೆಂಟ್ ಅಂತ. ಸೊ ಅಲ್ಲಿ ಎಲ್ಲರೂ ಸಿಗಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ಡೈರೆಕ್ಷನ್ ನಾನು ಆ್ಯಕ್ಚುಲಿ ಈಗ ಆಫ್ಲೈನ್ ಮ್ಯಾಪ್ ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗ ಈ ಕೋಸ್ಟಲ್ ರೈಡ್ ಹೋದಾಗ ಆಫ್ಲೈನ್ ಮ್ಯಾಪ್ ಕೈ ಹಿಡಿತಲ್ವಾ, ಆವತ್ತಿಂದ ಸೀರಿಯಸ್ಲಿ ನಾನು ಇದ್ದೇ ಮ್ಯಾಪೇ ಯೂಸ್ ಮಾಡ್ತಾ ಇರೋದು ಎಲ್ಲ ಕಡೆ. ಓಕೆ, ಅಲ್ಲಿ ಹೋಗಿ ಮೀಟ್ ಆಗ್ಬಿಟ್ಟು ಯಾರು ಬರ್ತಾರೆ ಅಂತ ನೋಡಿಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಟೈಮ್ ಎಷ್ಟಾಯಿತು ಅಂದರೆ 4:51. ಸೊ ಎಲ್ಲರೂ ಅಸೆಂಬಲ್ ಆದ್ವಪ್ಪ. ಆ್ಯಕ್ಚುಲಿ ನಾನು ಬರಲ್ಲ ಅಂದ್ಕೊಂಡಿದ್ದೆ, ಒಂದಿಬ್ಬರು ಬಂದ್ಬಿಟ್ರು ಫೈನಲಿ. ಸಕದ ಒಂದೈತಿ. ಓಕೆ, ಇಲ್ಲಿ ಫೋಟೋ ಶೂಟ್ ಮುಗಿಸ್ಕೊಂಡು ಹಂಗೆ ಹೊರಡೋದೆ ಈಗ. ಹಾಕೊಂಬರ್ಬೇಕು. ಆ್ಯಕ್ಚುಲಿ ಗಾಳಿ ಹೊಡಿಯೈತಿ ಈಗ ಫುಲ್ಲು ತಂಡಿ. ಇಲ್ಲಿ ನೋಡಿಲ್ ಬಾಸು, ಮನೇಲಿತ್ತು ಹೇಳಿದ್ರೆ ತಂದಿರುವೆ. ಅವ್ರು ಇದಾರೆ ಅಂತಲೇ ಡೌಟು. ಕುತ್ಕೋ. ಹಾಂ, ಓಕೆ. ಜೈ ಬಜರಂಗ್ ಬಲಿ. ಓಕೆ, ಈಗ ಟೈಮ್ ಬಂದು 5:05 ಆಯಿತು. ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಹಿಂದೆ ಬರೋದು ಕೂತವನೆ. ನಾನು ಯಾರ್ಯಾರು ಅಂತ ಹೇಳಿಲ್ಲಲ್ಲ. ಸೊ ಈ ಟ್ರಿಪ್ಪಿಗೆ ಬೈಕರ್ಸ್ ನೋಡ್ರಿ ಎಲ್ಲ ಹಾಕೊಂಬಿಟ್ಟವ್ರು ಇಲ್ಲಿ. ಓಕೆ, ಈ ಟ್ರಿಪ್ಪಿಗೆ ಯಾರ್ಯಾರು ಬರ್ತವ್ರೆ ಅಂದರೆ ಭರತ್ ನನ್ನ ಹಿಂದೆ ಕೂತವನೆ, ಆಮೇಲೆ NSL ಬಂದ್ಬಿಟ್ಟು ಪವನ್ ಅಂತ, ಆಮೇಲೆ ಎಕ್ಸ್ಪಲ್ಸಲ್ಲಿ ಚಿರಂಜನ್ ಅಂತ. ಇವಾಗ ಟೈಮ್ ಎಷ್ಟಾಯಿತು ಅಂದರೆ 6:30. ಇನ್ನೂ ಪೆನುಕೊಂಡಾಗೆ 35 ಕಿಲೋಮೀಟ್ರ್ ಇದೆ. ಇನ್ನು 47 ಮಿನಿಟ್ಸು ತೋರಿಸ್ತದೆ ಗೂಗಲ್ ಮಾತಾ. ಅಪ್ಪ, ಚಳಿ ಮಾತ್ರ ಫುಲ್ಲು ಹೆವಿ ಇದೆ. ಅಜ್ಜಿ ಬಾಡಿ ಎಲ್ಲ ಶೇಕ್ ಹೊಡಿತೈತೆ. ಮುಂದೆ ಯಾರು ಟೀಗೆ ಹಾಕಬೇಕು. ಅಂತೂ ಇಂತೂ ಪೆನುಕೊಂಡ ಫೋರ್ಟ್ ಬಂದ್ವಪ್ಪ. ಬರ್ರಿ. ಇನ್ನೊಂದು 6.5 ಕಿಲೋಮೀಟ್ರ್ ಇದೆ. ಇಲ್ಲೇ ಈಗ ತಾನೇ ಜಸ್ಟು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡ್ವಿ. ಈಗ ಸ್ವಲ್ಪ ಪರವಾಗಿಲ್ಲ, ಚಳಿ ಹೋಯ್ತು. ಸನ್ರೈಸಿಗೆ ಬರೋಣ ಅಂತ ಅಂದ್ಕೊಂಡಿದ್ದು, ಬಟ್ ಅಷ್ಟು ಬೇಗ ಸೀರಿಯಸ್ಲಿ ಬರೋಕ್ಕಾಗಲ್ಲಪ್ಪ. ಈಗ ಬರ್ಬೇಕಾದ್ರೆ ಆ ಲೆವೆಲಿಗೆ ಫಾಗು. ಇನ್ನೂ ಬೇಗ ಬಿಟ್ವಿ ಅಂದರೆ ಮುಗೀತು. ಈ ಕಡೆ ವ್ಯೂ ಅಂತೂ ಸಖತ್ತಾಗಿದೆ ರೈಟಲ್ಲಿ, ಒಳ್ಳೆ ಡೀಪು. ಯಪ್ಪ, ಲಾಸ್ಟ್ ಟೈಮು ನಾವು ಬಂದಾಗ ಹೋಗ್ಬೇಕಾದ್ರೆ ನಾನು ಸ್ಟಿಕ್ಕಲ್ಲಿ ಕ್ಯಾಮ್ರಾ ಹಾಕ್ಬಿಟ್ಟು ನನ್ನ ಗಾಡಿ ಹಿಂಗಡೆ ಕೂತ್ಕೊಂಡು ತೆಗ್ದಿದ್ದೆ. ನನ್ನ ಗಾಡಿ ಗಣೇಶ ಓಡಿಸ್ತಿದ್ದ. ಆಮೇಲೆ ಮತ್ತೆ ಸಪ್ರೇಟಾಗಿ ಬಂದ್ಬಿಟ್ಟು ಇಲ್ಲಿಂದನೇ ನಾನು ಕ್ಯಾಮ್ರಾ ಹಾಕ್ಕೊಂಡು ಮತ್ತೆ ಮೇಲೋಗಿದ್ದೆ. ಬಟ್ ಅವಾಗ ಏನಾಗ್ಬಿಡ್ತು, ಆ ಕ್ಯಾಮ್ರಾ ಡೈರೆಕ್ಷನ್ನು ಹಿಂಗೆ ಇಟ್ಬಿಟ್ಟಿದ್ದೆ ನಾನು. ಆಮೇಲೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಹಂಗೆ ಮಾಡಿಬಿಟ್ಟಿದ್ದೀನಿ. ಅದೊಂಥರ ಹಿಂಗೆ ವ್ಯೂ ಸರಿ ಬರಲಿಲ್ಲ. ಟಯರ್ ಇನ್ನೂ ಏರ್ ಪ್ರೆಷರ್ ಕಮ್ಮಿ ಮಾಡಬೇಕಿತ್ತು. ಬಟ್ ಓಕೆ, ಈಗ ಹೋಗೋಣ. ಆಮೇಲೆ ಮತ್ತೆ ಬರ್ಬೇಕಾದ್ರೆ ಅದನ್ನು ನೋಡಬೇಕು. ಅವತ್ತೇನು ಮಾಡಿದೆ ನಾನು, ಟ್ರಾಕ್ಷನ್ ಕಂಟ್ರೋಲು ಆಫ್ ಮಾಡೋದು ಮರ್ತ್ಬಿಟ್ಟೆ. ಸೊ ಇವತ್ತು ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೊಂಡು ಹೊಡಿಬೇಕು.
ಸೊ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಗಿರೋಕ್ಕೂ ಆಫ್ ಆಗಿರೋಕ್ಕೂ. ನೋಡೋಣ ಇವತ್ತು ಇಲ್ಲಿಂದ ವ್ಯೂ ಹೆಂಗೆ ಕಾಣೋದು ಗೊತ್ತಾ. ಅವತ್ತು ನಾವು ಬಂದಾಗ ಫುಲ್ಲು ಬಿಸಿಲಿತ್ತು. ಇಲ್ಲಿ ನೋಡ್ರಿ ಫಾಗೆಲ್ಲ ಹೆಂಗಿದೆ. ಕರೆಕ್ಟ್ ಮಧ್ಯಾಹ್ನ ಟೈಮಿಗೇನೋ ಬಂದಿದ್ದು ನಾವು. ಬಟ್ ಇವತ್ತು ಸ್ವಲ್ಪ ಒಂದು ಲೆವೆಲ್ ಟೈಮ್ ಮೇಂಟೈನ್ ಆಯಿತು. ನಮ್ಮದು ಡಬ್ಬಲೆಲ್ಲ ಇದು ಬಿಟ್ರೆ ಅಜ್ಜಿ 2ನೇ ಗೇರ ಎಳೆಯೋದು. ಆಹಾ ರೋಡ್ ನೋಡ್ರಿ ಹೆಂಗೆ ಪಳ 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 ಹೊಳಿತಾ ಇದೆ. ಗಾಡಿ ಮಾತ್ರ ಮಲಗ್ಸೋಕ್ಕೆ ಸೈಕ್. ಬಟ್ ಏನಂದರೆ ಫಸ್ಟು ಸೆಕೆಂಡು ಇದು ಎರಡರಲ್ಲೇ ಆಟಾಡ್ಬೇಕು. ಇಲ್ಲ ಹೋಗೋದೇ ಇಲ್ಲ, ಎಳೆಯೋದೇ ಇಲ್ಲ ಗಾಡಿ. ಗಾಡಿ ಮಾತ್ರ ಮಲಗ್ಸೋಕ್ಕೆ ಸೀರಿಯಸ್ಲಿ ನಂಗೆ R15 ಅದೇ ಇಷ್ಟ ಆಗೋದು. ಹೆಂಗೆ ಲೀನ್ ಮಾಡ್ತೀರೋ ಹಂಗೆ ತಗೊಳುತ್ತೆ. ಸೈಕು. ಬಟ್ ಹಿಂದೆ ಕೂತವರು ಬಾಯಿಗೆ ಬರುತ್ತೆ ಸೀರಿಯಸ್ಲಿ. ನಮ್ಗೆ ಬರತ್ತಾ ಎಷ್ಟು ಬೈಕ್ ಹತ್ತವನೇ ಅನ್ನೋ ಗೊತ್ತಿಲ್ಲ. ಏನಪ್ಪ ಬರತ್ತ, ಹೆಂಗಿದೆ ಎಕ್ಸ್ಪೀರಿಯನ್ಸು? ಸೀರಿಯಸ್ಲಿ ಬೈಕ್ ಹತ್ತಾ ಇರ್ತಾರಲ್ಲ ಅವರು. ಸೈಕ್ ರೋಡ್ ಇದು. ಮತ್ತು ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ಭಾಳ ಚೆನ್ನಾಗಿದೆ. ಕಾರ್ನರಿಂಗ್ಸ್ ಎಲ್ಲ ಭಾಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು ಇಲ್ಲಿ. ಇಷ್ಟೇ ನೋಡ್ರಪ್ಪ ಪೆನುಕೊಂಡ. ಇಷ್ಟೇ ಪೆನುಕೊಂಡ. ಎಲ್ಲ ಬೈಕರ್ಸ್ ಬೇಗನೆ ಬಂದ್ಬಿಟ್ಟವ್ರೆ. ಇದು ಅಷ್ಟು ಬಗ್ಸಕ್ಕಾಗಲ್ಲ, ಆಗಲ್ಲ. ಇದು ಬಗ್ಸ್ಬೋದು. ಅವ್ನು ಇಲ್ಲೇ ಗೊತ್ತಿದ್ದಲ್ಲ. ಹೌದು. ನಾನೇ ಇವನಿಗೆ ಕೂರಿಸ್ಕೊಂಡು ಸೆಕೆಂಡ್ ಗೇರೆಲ್ಲ ಏರಿಸಿದ್ದು ಅಷ್ಟು. ಅಂದರೆ ಟಯರ್ ಬಂದ್ಬಿಟ್ಟು ಇದಕ್ಕಲ್ಲ, ಕರ್ವಿಂಗ್ಸಿಗಲ್ಲ ಇದು. ಬಟ್ ಇದ್ರೆ ಸಕ್ಕತ್ತ ಲೀನ್ ಮಾಡ್ಬೋದು ನಮ್ದ್ರಲ್ಲಿ. ಸಿಂಗಲ್ ಬಂದ್ರೆ ಇನ್ನೂ ಲೀನ್ ಮಾಡ್ಬೋದು. ಹಿಂದೆ ಕುತ್ಕೊಂಡು ಇಷ್ಟೇ.